ಅವ್ರದ್ದು ಒಂದೇ ಸಂಕಲ್ಪ, ಒಂದೇ ಗುರಿ. ಏನು ಅಂದ್ರೆ ತಾವು ಪೂಜಿಸುವ ದೇವರ ಮಂದಿರದಲ್ಲಿ, ತಾವು ಆರಾಧಿಸುವ ದೇವರ ಮಂದಿರದಲ್ಲಿ ದೀಪ ಹಚ್ಚುವುದಕ್ಕಿಂತ ದೀಪವೇ ಇಲ್ಲದ ಗುಡಿಸಲಿನ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚುವುದೇ ಶ್ರೇಷ್ಠ ತಿಳ್ಕೊಂಡು ಬಂದಂಥ ಗುರುಗಳು ವರ್ಷಾಂತ ಸ್ವಾಮಿಗಳವರು ಕಾಶಿಯೊಳಗಿದ್ದು 16 ವರ್ಷ ಕಾಶಿಯೊಳಗೆ ಓದಿ ಕೊಪ್ಪಳಕ್ಕೆ ಬಂದರು. ಅವರು ದೊಡ್ಡ ಪಂಡಿತರು. ಯೋಗ, ತರ್ಕ, ನ್ಯಾಯ, ಇಡೀ ಬೇರೆ ಬೇರೆ ರಾಜ್ಯದ ವ್ಯಾಜ್ಯಗಳ ಹತ್ರ ಬರ್ತಿತ್ತು. ಅಷ್ಟು ದೊಡ್ಡ ಪಂಡಿತರು. ಅವರಿಗನ್ಸಿದ್ದು, ನಾನು ಕಾಶಿಯಾಗಿ ಓದಿ ಪಂಡಿತಾನೆ, ನಮ್ಮ ನಾಡಿನ ಮಕ್ಕಳಿಗೆಲ್ಲ ಶಿಕ್ಷಣ ಇಲ್ಲ ಅಂತ ತಿಳ್ಕೊಂಡು ಅವರು ಆಗಿನ ಕಾಲಕ್ಕೆ ಉಚಿತ ವಸತಿ ನಿಲಯ, ಪ್ರಸಾದ ನಿಲಯ, ಅವರು ಮಂದಿ ಮನೆಗೆ ಹೋಗಿ ಜೋಳಿಗೆ ಹಿಡ್ಕೊಂಡು ನನ್ನ ಜೋಳಿಗೆ ಕಾಣಿಕ ಹಾಕಿ ಅಂತ ಕೇಳಿಲ್ಲ, ನನ್ನ ಜೋಳಿಗೆ ನಿಮ್ಮ ಮಕ್ಕಳು ಹಾಕಿ ನನ್ನ ಮಠದಾಗ ಇಟ್ಕೊಂಡು ಓದಿಸ್ತೀನಿ ಅಂತ ಹೇಳಿ. ಮತ್ತು ಇದೊಂದು ಗುರುಕುಲ ಕಟ್ಟಬೇಕನ್ನುವ ಸಂಕಲ್ಪ ಎದಕ್ಕೆ ಬಂತು ಅಂದ್ರೆ, ಈಗ ನಾವು 5,000 ಮಕ್ಕಳ ವಿದ್ಯಾರ್ಥಿಗಳ ಹಾಸ್ಟೆಲ್ ಕಟ್ತಿದ್ದು ಅರ್ಧಕ್ಕೆ ನಿಂತಿತ್ತು. ಅರ್ಧಕ್ಕೆ ನಿಂತ ಆರ್ಥಿಕವಾಗಿ ಅವು ಇವು ಏನೇನೋ ಸಮಸ್ಯೆಗಳಿದ್ದ ಹಂಗ ಮಾಡ್ಬೇಕಂತೇಳಿ ಏನೋ ಶುರು ಮಾಡಬೇಕು. ಆಶ್ಚರ್ಯ ಏನು ಅಂದ್ರೆ, ಸಾಹೇಬ್ ಹೇಳಿದಂಗೆ ನಾವು ಅರ್ಧಕ್ಕೆ ನಿಂತ 5,000 ಮಕ್ಕಳ ವಸತಿ ನಿಲಯ ಪೂರ್ಣ ಮಾಡುವುದಷ್ಟೇ ನಮ್ಮ ಸಂಕಲ್ಪ ಇತ್ತು. ಅದು ಮುಗಿದ್ರೆ ಸಾಕಂತಿತ್ತು. ಆದರೆ ಇಡೀ ನಾಡಿನ ಜನರ ಕರುಣೆ ಎಷ್ಟು ದೊಡ್ಡದು ಅಂದ್ರೆ, ನಾನು ಸಂಕಲ್ಪ ಮಾಡಿದ್ದು ಬರೀ ಅದು ಅಷ್ಟೇ ಹಾಸ್ಟೆಲ್ ಪೂರ್ಣ ಮಾಡಬೇಕಂತ. ಆದ್ರೆ ಇವತ್ತು ನೀವು ಕೊಟ್ಟ ದಾನ ಇದು 2 ಹಾಸ್ಟೆಲ್ಗಳ ನಿರ್ಮಾಣ ಆಗಿತ್ತು. ಮತ್ತೆ ಇದರ ಪುಣ್ಯ ಎಲ್ಲಿ ಹೋಗ್ಬೇಕು? ಇಷ್ಟೆಲ್ಲ ಜನ ಕೊಟ್ಟಿದ್ದಾರೆ. ಭಾಳ ಜನ ಅಂತಿರ್ತಾರೆ ಏನಂತಾರೆ, ಅಲ್ಲಿ 5,000 ಮಕ್ಕಳು ಮತ್ತು ಇಲ್ಲಿ 1500 ಮಕ್ಕಳು, ಇಲ್ಲಿ ಶಾಲೆ ಶಿಕ್ಷಣ ಉಚಿತ ಅಂತೀರಿ, ಮತ್ತು ಇದನ್ನು ನಡೆಸೋದು ಹೆಂಗ? ಯಾವಾಗ ನಡೆದಿಲ್ಲ ಅಂದ್ರೆ, ನಾನು ನಡೆಸ್ತೀನಿ ಅಂತ ನಾವು ತಲೆಯಾಗಿದ್ದರೂ ನಡೆಯೋದಿಲ್ಲ. ಯಾವಾಗ ನಾವು ನಡೆಸ್ತೀನಿ ಅಂತ ತಲೆಯಾಗಿದ್ದು ಯಾವಾಗ ನಡೆಯೋದಿಲ್ಲ. ಮತ್ತು ನಮ್ಮ ಥೇರಿ ಹೆಂಗಂದ್ರೆ, ಈಗ ಅವ್ರು ಕುಂತಾರಲ್ಲ, ಅವ್ರ ಥೇರಿ ಹೆಂಗಂದ್ರೆ, ಈಗ ಪಂಚವಾರ್ಷಿಕ ಈ ವರ್ಷ ಏನು ಯೋಜನೆ ನಾವು ಹೇಳಿದ್ವಿ ಅಂದ್ರೆ 5 ವರ್ಷ ನಡೆಸ್ಬೇಕಂತಾರ. ನಮ್ಮ ಹಂಗಲ್ಲ, ಈ ವರ್ಷ ನಮ್ಮ ಜೋಳಿಗೆ ದುಡ್ಡು ಐತಿ ಮಾಡಿದ್ವಿ, ಮುಂದಿನ ವರ್ಷ ನಮ್ಮ ಹತ್ರ ಇಲ್ಲ, ನನ್ನ ಕಡೆಗೆ ಆಗಲ್ಲಪ್ಪ, ಮತ್ತೆ ಯಾರು ನಡೆಸೋರಿಗೆ ಕೊಟ್ಟು ಹೋಗ್ತೇನೆ ಅಷ್ಟೇ. ನಾನು ನಡೆಸ್ಬೇಕನ್ನೋದು ನನ್ನ ಧರ್ಮ ಏನು, ನನ್ನ ಜೋಳಿಗೆ ಬೆಂಡಿಯವರಿಗೆ ಐತೆ ನಾನು ಮಾಡ್ಬೇಕಷ್ಟೆ. ಇಲ್ಲಾಂದ್ರೆ ನಮಗೂ ಇಲ್ಲ, ನಿಮಗೂ ಇಲ್ಲ. ನೀವು ಉಡ್ಯಾದಾಗ ಹಾಕಿ ನಂದು ಇಷ್ಟ ಅಂತ ಹೇಳ್ಬಿಡೋಣ ಅಷ್ಟೇ. ನನಗೇನು, ನಾನು ನಡೆಸ್ಬೇಕಂತೇನೆ ಆಗಿಲ್ಲ. ಯಾರು ನಡೆಸ್ತಾರೋ ಅವ್ರಿಗೆ ಕೊಟ್ಟು ನೀವು ಮಾಡಿ, ಒಟ್ಟು ಮಕ್ಕಳು ಓದೋದು ಸಾಕಲ್ಲ, ನಾವು ನಡೆಸ್ಬೇಕಂತ ಮತ್ತಿಷ್ಟೆಲ್ಲ ಇದು ನಡೀಬೇಕಾದ್ರೆ ನನಗೇನು ಅನಿಸ್ತಿತ್ತು, ಆ ಹಾಸ್ಟೆಲ್ ಮುಗಿದ ಮೇಲೆ ಭಾಳಷ್ಟು ಜನ ವಿದ್ಯಾರ್ಥಿನಿಯ ಹೆಣ್ಮಕ್ಳು ಕನಕಗಿರಿ, ಕುಷ್ಟಗಿ, ಯಲಬುರ್ಗದ ಆ ಭಾಗದಿಂದ ಬೆಳಿಗ್ಗೆ 8 ಗಂಟೆ ಕಾಲೇಜ್ ಇದ್ರೆ 5 ಗಂಟೆಗೆ ಹೋಗ್ಬಿಡ್ಬೇಕು, 5:30 ಬಂದು ಮಧ್ಯಾಹ್ನ ಊಟ ಇರೋದಿಲ್ಲ, ಮತ್ತು ಬಸ್ಸಿಗೆ ಹೋಗೋದು ಬರೋದು ಇಷ್ಟೆಲ್ಲ ತ್ರಾಸ ಅನಿಸ್ತಿತ್ತು. ಅದಕ್ಕೇನೋ ಒಂದು ಸಣ್ಣ ಸಂಕಲ್ಪ ಮಾಡಿದೆ, ನೋಡೋಣ ಒಂದು ಸ್ವಲ್ಪ ಮಕ್ಕಳಿಗೆ ಒಂದು ಮಾಡೋಣ ಅಂತ ತಿಳ್ಕೊಂಡು, ಇದು ಎಲ್ಲೋ ಮಾಡ್ಬೇಕಂತಿತ್ತು ನನಗೆ. ಇದು ಕಾಟ್ರಾಳೆ ಮಾಡ್ಬೇಕಂತಿದ್ರೆ, ಇದು ಭೂಮಿ, ಇದು ಹುಡುಗರು ಭಾಳ ಒಂದಿಷ್ಟು ಗದ್ದೆ ಮಾಡ್ಬೇಕಂತ ತೊಗೊಂಡಿದ್ದಿದೆ. ಒಂದು 40 ಎಕರೆ ಗದ್ದೆ ಮಾಡೋದ್ರೆ ದಾಸೋಕ್ಕಾಗತ್ತೆ ಅಂತ ತಿಳ್ಕೊಂಡು, ಅದು ಗದ್ದೆ ಹೋಗಿ ಎಲ್ಲೋ ಮಾಡ್ಬೇಕಾಗುತ್ತೆ. ಕಾಟ್ರಾಳಿ ಜಾಗಕ್ಕೆ ಬಂದು ಇವತ್ತು ಇಷ್ಟೆಲ್ಲ ಸೊ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು, ಇದು ನೀವು ಇನ್ನೂ 33% ಹೆಣ್ಮಕ್ಳಿಗೆ ಕೊಡ್ಬೇಕು, ಅದು ಕೊಡ್ಬೇಕು ಅಂತ ಮುದ್ದಾಡ್ತೀರಿ. ನಮ್ಮಲ್ಲಿ ಪೂರ 100% ರಿಸರ್ವೇಷನ್ ಅವ್ರಿಗೆ ಮತ್ತೆ ಬರೀ ಹೆಣ್ಮಕ್ಳಿಗೆ ಅಂತಲ್ಲ, ಭವಿಷ್ಯದ ಶಕ್ತಿ ಕೊಡಲಿ, ಮತ್ತು ಗಂಡು ಮಕ್ಕಳಿಗೆ ಒಂದು ಸಪ್ರೇಟ್ ಇಂಥದ್ದು ಮಾಡ್ತೀವಿ. ನಾವು ಹೇಳೋದ ಮಾಡೋದಕ್ಕೆ ಒಂದೇ ಭವಿಷ್ಯದ ಬಗ್ಗೆ ಕೇಳೋದೇನಂದ್ರೆ, ಇಂಥ ಕೆಲಸ ಮಾಡಲಿಕ್ಕೆ ತೆರೆಯೊಳಗೆ ಯಾವಾಗಲೂ ಸದ್ಬುದ್ಧಿ ಕೊಡು, ಕೈಗೆ ಶಕ್ತಿ ಕೊಡು, ಅಷ್ಟೇ. ಇಷ್ಟಪಟ್ಟು ಸಾಕು. ಇದನ್ನು ಸದಾ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಇದಕ್ಕೆಲ್ಲ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ, ಅವರು ಇವರು ಅಂತ ನಾನು ಹೇಳಲಾರೆ. ಬಹಳಷ್ಟು ಜನ ಈ ಕಾಣುವ ಸಂಭ್ರಮದ ಹಿಂದೆ
ಈ ಕಾಣುವ ಸಂಭ್ರಮದ ಹಿಂದೆ ಸಾವಿರ ಸಾವಿರ ಕಾಣದ ಕೈಗಳ ದಾಳಿ ಅವೆಲ್ಲ ಬರ್ತದೆ. ಎಷ್ಟೋ ಮಂದಿ ಸಣ್ಣ ಸಣ್ಣ ಮಕ್ಕಳು ಅವರಪ್ಪ ಅವ್ವ ತಮಗೇನು ಪಾಕೆಟ್ ಮನಿ ಅಂತ ಕೊಟ್ಟಿರ್ತಾರೆ, ಅವನು ತೆಗೆದಿಟ್ಟು ಅವ್ರ ಮಕ್ಕಳು ತಮ್ಮ ಹುಟ್ಟು ಹಬ್ಬದ ದಿವಸ ಅಜ್ಜ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಕತ್ತಾರ ಅಂತ ತಿಳ್ಕೊಂಡು ಅವ್ರ ಮಕ್ಕಳು ತಂದು ಕೊಡ್ತಾರೆ. ಅವೆಲ್ಲ ನಮಗೆ ಕಾಣ್ತದೆ. ಇದು ಸುಮಾರು ಒಂದು 48 ಎಕರೆ ಕ್ಯಾಂಪಸ್ಸು. ಈಗ 15 ಮಕ್ಕಳಿಗೆ ಡೈನಿಂಗ್ ಹಾಲು, ಸಭಾಭವನ ಆಗಿದೆ, ಕಾಲೇಜ್ ಆಗಿದೆ. ಒಂದು ಹಾಸ್ಟೆಲ್ 700 ಮಕ್ಕಳಿಗಾಗಿ, ಇನ್ನೊಂದು ಹಾಸ್ಟೆಲ್ ಬುನಾದಿ ಹಾಕಿದ್ದೇನೆ. ಒಂದು ವರ್ಷಕ್ಕೆ ಯಾವಾಗ ಶಕ್ತಿ ಕೊಡ್ತಾನೆ ಅವಾಗ ಅದು ಮುಗಿಸೋಣ, ಅದನ್ನು ಮುಗಿಸುವ ಕೆಲಸ ನೆಕ್ಸ್ಟ್ ಅದನ್ನು ಮಾಡುವ. ಇದನ್ನೆಲ್ಲ ಶ್ರೇಯ ಇಷ್ಟೆಲ್ಲ ಆಗಿದೆ ಇಲ್ಲ, ಇದರ ಶ್ರೇಯ ಇದು ಯಾರಿಗೆ ಸಲ್ಲಬೇಕು? ಇದು ಇಷ್ಟೆಲ್ಲ ಕೆಲಸ ಆಗಿದೆ, ಇದ್ರ ಶ್ರೇಯ ಯಾರಿಗೆ ಸಲ್ಲಬೇಕು ಅಂದ್ರೆ ಅಲ್ಲಮ ಪ್ರಭುದೇವರು ಒಂದು ಚಲೋ ಮಾತು ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂದ್ರೆ, ಮಜ್ಜನ ಕೆರೆದು ಫಲವ ಬೇಡುವರೆಯ ಆ ಫಲವು ಸೀತಾಳ ಕಲ್ಲದ ನಿಮಗೆಲ್ಲಿ. ವಚನ ದೊಡ್ಡದಿದೆ, ಅದರ ಅರ್ಥ ಹೇಳ್ತೀನಿ. ಈಗ ನಾವು ದೇವರಿಗೆ ಪೂಜೆ ಮಾಡ್ತೀವಿ. ಏನು ಪೂಜೆ ಮಾಡ್ತೀವಿ ಅಂದ್ರೆ, ಇಲ್ಲ ನಾವು ಬಹಳ ನೇಮ್ ಐತಿ ನಮ್ದು. ಏನು ನೇಮ್ ಅಂದ್ರೆ, ನಾವು ಮಡಿಯಿಂದ ನೀರು ತಗೊಂಡು ಬಂದು ಅಭಿಷೇಕ ಮಾಡಿದ್ರೆ ಪುಣ್ಯ ಬರಬೇಕು ಅಂತ. ಅಲ್ಲವ ಪ್ರಭು ಬಹಳ ಚಲೋ ಮಾತು ಹೇಳ್ತಾರೆ. ಏನಂತ ಅಂತಾವ, ಹೌದಪ್ಪ, ನೀ ಮಡಿಯಿಂದ ನೀರು ತಗೊಂಡು ಬಂದು ದೇವರಲ್ಲಿ ತೆರೆ ಮೇಲೆ ಹಾಕಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಂದ್ರೆ ಪುಣ್ಯ ಯಾರಿಗೆ ಬರಬೇಕು ಅಂದ್ರೆ, ನೀರು ತಂದು ಹಾಕುವವರಿಗೆ ಪುಣ್ಯ ಅಲ್ಲ, ನೀರು ಕೊಟ್ಟ ಕೆರೆಗಳ ಬಾವಿಗಳಿಗೆ ಮೊದಲು ಪುಣ್ಯ ಬರಬೇಕು. ಮತ್ತು ಇಲ್ಲಿ ನಾವು ಮಡಿಯಿಂದ ಹೂವು ತಗೊಂಡು ಬಂದು ಏರಿಸಿ ಪೂಜೆ ಮಾಡಿದ್ವಿ ಅಂದ್ರೆ ಹೂವು ಏರಿಸಿದವರೆಲ್ಲ ಹೂವು ಕೊಟ್ಟ ಗಿಡಗಳಲ್ಲಿ ಪುಣ್ಯ ಬರಬೇಕು. ಇಲ್ಲ ನಾವು ಮಡಿಯಿಂದ ನೈವೇದ್ಯ ಹಿಡಿತೀವಿ ದೇವರಿಗೆ, ಅದಕ್ಕೆ ಪುಣ್ಯ ಬರ್ಬೇಕಂದ್ರೆ ನಿನಗೆ ನೈವೇದ್ಯ ಹಿಡಿದವರಿಗೆಲ್ಲ ಧಾನ್ಯಗಳ ಭೂಮಿ ತಾಯಿಗೆ ಪುಣ್ಯ ಬರಬೇಕು. ಅದಕ್ಕೆ ಯಾರೋ ಕೊಟ್ಟ ದರ್ಪಿಸಿ ನನಗೆ ಪುಣ್ಯ ಬರಬೇಕು ಅನ್ನೋದು ತಪ್ಪಾಗ್ತೈತೆ ಅಂತ ಅಲ್ಲಮ ಪ್ರಭು ಹೇಳಿದ ಮಾತು. ಅದಕ್ಕೆ ಇದನ್ನ ಎಷ್ಟೆಲ್ಲ ಮಾಡಿದ್ದೇನೈತಲ್ಲ, ಇದರ ಪುಣ್ಯ ಯಾರಿಗೆ ಸಲ್ಲಬೇಕು ಅಂದ್ರೆ, ಇದರ ಪುಣ್ಯ ಪಟ್ಟು ಸಹಿತ ಎಲ್ಲೋ ಎಲೆಮರೆಗೆ ಕಾಯಿಯಾಗಿ ಕುಳಿತಂತ ಭಕ್ತರಿಗೆ ಇವೆಲ್ಲ ಪುಣ್ಯ. ಮತ್ತು ಭಕ್ತರಿಗೊಂದು ಭರವಸೆ. ಏನು ಭರವಸೆ ಅಂತ, ಈಗ ನೀವು ನಿಮ್ಮ ಮನೆ ಈ ಸಂಪ್ ಅಂದ್ರೆ ನೀವು ಟ್ಯಾಂಕ್ ಕಟ್ತಾರೆ, ಮನೆ ಕಟ್ಟಬೇಕು. ಎಲ್ಲರೂ ನೀರು ಸ್ಟೋರ್ ಮಾಡ್ತಾರೆ. ನೀರು ಸ್ಟೋರ್ ಮಾಡಿ ಯಾಕೆ ಮಾಡ್ತೀರಿ ಅಂದ್ರೆ ಸಂಪ್ನ್ಯಾಗ ಟ್ಯಾಂಕ್ನ್ಯಾಗ ಅಂದ್ರೆ ನೀವು ಎಷ್ಟು ನೀರನ್ನು ಬಿಡ್ರಿ, ಬಿಟ್ಟಿದ್ದ ನೀರು ಟ್ಯಾಂಕ್ ಎಂದು ಕೊಡೋದು. ಎಷ್ಟು ನೀರು ಕೊಡ್ತೀರಿ ಅಷ್ಟು ನಿಮ್ಗೆ ಕೊಡ್ತೈತಿ ಅನ್ನೋ ಭರವಸೆ. ಮತ್ತು ಅಕಸ್ಮಾತ್ ಯಾವಾಗ ಟ್ಯಾಂಕ್ ಲೀಕ್ ಆಯ್ತು, ನೀರು ಕುಡಿಯಬೇಕು ಅಂದ್ರೆ ನೀವೇನು ಟ್ಯಾಂಕ್ನ್ಯಾಗ ನೀರು ಬಿಡೋದು. ಹಂಗೆ ಹ್ಯಾಂಗ್ ನೀರಿನಾಗ ಹಾಕಿದ ಟ್ಯಾಂಕ್ನ್ಯಾಗ ಹಾಕಿದ ನೀರು ಮಾಡಿ ನಿಮಗೆ ಬರ್ತೈತಿ ಅನ್ನೋ ಭರವಸೆ ಇದೆಯೋ, ಅಂದ್ರೆ ನಾಡಿನ ಭಕ್ತರಿಗೆ ಗವಿಮಠಕ್ಕೆ ಏನು ಮುಟ್ಟಿದ್ದೆಲ್ಲ ಮಾಡಿ ನಮ್ಗೆ ಮುಟ್ಟತೈತಿ ಅನ್ನೋ ಭರವಸೆ ಅದೆಲ್ಲ ಶಾಶ್ವತ ಪಡೆದ ಭವಿಷ್ಯಕ್ಕೆ ನಮ್ಮ ನಿಮ್ಮೆಲ್ಲರಿಗೆ ಅನುಗ್ರಹ ಮಾಡಿ